All right. ನಮಸ್ತೆ ಮೇಡಮ್. Namaste, namaste to all. Thank you so much. I think I was 2, 3 minutes late. I'm really sorry about that. So, नमस्ते मैम। yeah, namaste, namaste. Um, please don't unmute because I'm already late. I will be starting off the classes. So today, many of them have joined newly. Welcome to all of you. This is Soumya here. I'm a software engineer and I've lived in US and India, and I have my family. We are settled in India now in Bangalore. So I've started this class somewhere in October. So the past recordings are there in the YouTube, and you can see the recordings. Currently, on full moon day, I will only be chanting the entire Lalita Sahasranama followed by gratitude meditation prayer. Okay, so for people who have joined newly, I welcome you all. So I'll just start off the class and then probably I'll announce something, and then later, if I have any questions, I will take the questions at the end of the class. Um, did I miss anything? Okay. So today it will be in English. English ಅಲ್ಲಿ ಮಾತಾಡ್ತೀನಿ ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಸ್ಟೇಟ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇಲ್ಲ ಅಂದ್ರೆ ಇಟ್ ಇಸ್ ಲೈಕ್ ಆನ್ ಟ್ಯೂಸ್ಡೇಸ್ ಐ ಟೇಕ್ ಕ್ಲಾಸ್ ಇನ್ ಕನ್ನಡ. ಐ ಟೇಕ್ ಕ್ಲಾಸ್ ಇನ್ ಕನ್ನಡ 8 to 8:45. ಅದು ಪೂರ್ತಿ ಕನ್ನಡದಲ್ಲಿರುತ್ತೆ. ಅಂಡ್ ಐ ವಿಲ್ ಎಕ್ಸ್ಪ್ಲೇನ್ ಮೀನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಈಗ ಫಸ್ಟ್ ಪ್ಯಾರಾಗ್ರಾಫ್ ಈಗ ಕರೆಂಟ್ಲಿ ಕನ್ನಡದಲ್ಲಿ 10th ಪ್ಯಾರಾಗ್ರಾಫ್ ಅಲ್ಲಿ ಇದೀವಿ. 10th paragraph, every class is recorded and it is completely free. You can share it to your friends and family. ಎಲ್ಲರಿಗೂ ಶೇರ್ ಮಾಡ್ಬೋದು. ರೆಕಾರ್ಡಿಂಗ್ಸ್ ಫಸ್ಟ್ ವರ್ಸ್, ಫಸ್ಟ್ ಪ್ಯಾರಾ, ಸೆಕೆಂಡ್ ಪ್ಯಾರಾ, ಥರ್ಡ್ ಪ್ಯಾರಾ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಇದೆ. ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಏನಾರ ಕ್ವೆಶನ್ಸ್ ಇದ್ರೆ ನನಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ. In English, I take Lalita Sahasranama, same meaning classes on Friday, 8 to 8:45. So, book references, everything in between the class, later I will share, okay? ಗ್ರೂಪ್ ಅಲ್ಲಿ ಹೇಳ್ತಿಲ್ವಾ ಈಗ ಹೇಳ್ತಾ ಇದೀವಿ. ಹೌದು, ಈಗ ಹೇಳ್ತಾ ಇದೀವಿ. ಫುಲ್ ಮೂನ್ ಡೇ ಅಂದ್ರೆ ಪೂರ್ಣಿಮೆ ದಿವಸ ಎಂಟೈರ್ ಲಲಿತಾ ಸಹಸ್ರನಾಮ ಪೂರ್ತಿ ಹೇಳ್ತೀನಿ. ಬೇರೆ ದಿವಸ ಬರೀ ಒಂದ್ ಪ್ಯಾರಾಗ್ರಾಫ್ ತಗೊಂಡು ಅದರದ್ದು ಅರ್ಥನ ಶೇರ್ ಮಾಡ್ತೀನಿ, ಡಿಸ್ಕಸ್ ಮಾಡ್ತೀವಿ, ಮತ್ತೆ ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡ್ತೀವಿ. ಫುಲ್ ಮೂನ್ ಡೇ ಅಂದ್ರೆ ಪೂರ್ಣಿಮೆ ದಿವಸ ಮಾತ್ರ ಪೂರ್ತಿ ಲಲಿತಾ ಸಹಸ್ರನಾಮ ಚಾಂಟಿಂಗ್ ಇರುತ್ತೆ. ಲಲಿತಾ ಸಹಸ್ರನಾಮ ಕನ್ನಡದಲ್ಲೇ ಚಾಂಟಿಂಗ್ ಆಗೋದು, ಅಂದ್ರೆ ಸಾಂಸ್ಕೃತ್. ಸೊ ಅದಕ್ ಭಾಷೆ ಇಲ್ಲ, ಅದು ಒಂದೇ ಭಾಷೆಯಲ್ಲಿ ಇರೋದು. ಸಂಸ್ಕೃತ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಅನೌನ್ಸ್ ಮಾಡೋದು, ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮ ಹತ್ರ ಲಲಿತಾ ಸಹಸ್ರನಾಮ ಬುಕ್ ಇದು ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ. ದೊಡ್ಡದಾಗಿ ಅಕ್ಷರ ಇದೆ. ಈ ಬುಕ್ ನ ಫೋಟೋ ಕಳಿಸ್ತೀನಿ, ಮತ್ತೆ ಡೀಟೇಲ್ಸ್ ನಾನೇ ಕೊರಿಯರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಅರ್ಥದ ಬುಕ್ ಇದು ಹೊಸದಾಗಿ ರಿಲೀಸ್ ಆಗಿದೆ. ಇದು ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ. ಬಟ್ ಯಾರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗೋದಕ್ ಆಗೋದಿಲ್ವೋ ಅಂತವ್ರಿಗೆ ಮಾತ್ರ ನಾನು ಫೋಟೋ ಸಮೇತ ಕೊರಿಯರ್ ಮಾಡೋದಕ್ಕೆ ಒಂದ್ ಸರ್ಟನ್ ಪ್ರೈಸ್ ಅಂತ ಫಿಕ್ಸ್ ಮಾಡಿ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಅದರದ್ದು ಡೀಟೇಲ್ಸ್ ನಿಮಗೆ ಪ್ಲೀಸ್ ಲಿಸನ್ ಮಾಡಿ, ಯಾರು ಕ್ವಶನ್ ಕೇಳ್ಬೇಡಿ. ಡು ಯು ಎಸ್, ಪ್ಯಾರಾಗ್ರಾಫ್ ವರ್ಸ್ 1, ವರ್ಸ್ 2, ವರ್ಸ್ 3 ಅಂತಾನೆ ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ಇದೆ. ಕನ್ನಡ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನ ಡೀಟೇಲ್ಸ್ ಕೂಡ ನಾನು ಆಗ್ಲೇ ಕಳ್ಸಿದೀನಿ. ಸೊ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂದು ಯೂಟ್ಯೂಬ್ ಚಾನೆಲ್ ಲಿಂಕ್ ಮತ್ತೆ ಪ್ಲೇ ಲಿಸ್ಟ್, ಕನ್ನಡ ಪ್ಲೇ ಲಿಸ್ಟ್, ಅರ್ಥಗಳು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದೆ. ಸೊ ಫಸ್ಟ್ ಪ್ಲೀಸ್ ನನಗ್ ಮೆಸೇಜ್ ಮಾಡಕ್ ಮುಂಚೆ ನೀವ್ ಒಂದ್ ಸ್ವಲ್ಪ ಎಫರ್ಟ್ ಹಾಕಿ ಪ್ಯಾರಾಗ್ರಾಫ್ 1, ಪ್ಯಾರಾಗ್ರಾಫ್ 2 ಅದನ್ನ ನೀವ್ ಟ್ರೈ ಮಾಡಿ. ಎಲ್ಲಾನು ಸ್ಪೂನ್ ಫೀಡ್ ಮಾಡೋದಕ್ಕಾಗಲ್ಲ, ಇದೊಂದು ರಿಕ್ವೆಸ್ಟ್ ಅಷ್ಟೇ. ತುಂಬಾ ಜನ ಈಗಾಗ್ಲೇ ಸಾವಿರಾರು ಜನ ಇದ್ದಾರೆ, 2 ಗ್ರೂಪ್ ಇದೆ, ಹತ್ತತ್ರ 2,000 ಜನ ಇದ್ದಾರೆ. ಸೊ ಎಲ್ಲರೂ ಕ್ವಶನ್ ಕೇಳ್ತಾ ಕೂತ್ರೆ ನನ್ಗೆ ಯಾರಿಗೂ ಏನು ಎಕ್ಸ್ಪ್ಲೇನ್ ಮಾಡೋದಕ್ ಆಗೋದಿಲ್ಲ. ಆಮೇಲೆ ಪೀಪಲ್ ಹೂ ಆರ್ ಇನ್ ಇಂಗ್ಲಿಷ್, ಪೀಪಲ್ ಹೂ ಆರ್ ಲರ್ನಿಂಗ್ ಇನ್ ಇಂಗ್ಲಿಷ್, ದಿಸ್ ಬುಕ್ ಈಸ್ ಅವೈಲೇಬಲ್ ಇನ್ ಅಮೆಝಾನ್.
Amazon, this book, it is very beautiful. The meaning is very beautiful. Again, this is a new author, and this is my friend also has reviewed. His name is Srijit. So this book, I will share the Amazon link. People who are learning Lalita Sahasranama meaning in English, please buy this book directly from Amazon. Okay. So, well, this is Soumya here, as I told, for people who have joined newly. I was a blessed soul, I would say. My painting, Lalita Devi painting, I'm an painter also. So, Lalita Devi painting, which is 3 feet by 4 feet, it is displayed in Kanchi Kamakshi in Tamil Nadu. So, if you go to Tamil Nadu, you will get to see the Lalita Devi painting, which is done through me. Okay, so this is the painting photo with A4 size. I will share the details later. So, like this, one 80 years old lady, 80 years old lady who was close to my mother's house, she taught me Lalita Sahasranama line by line. I think in 2015, she taught me Lalita Sahasranama. Today she's not alive. Her name is Vinita Shinde. I was in US at that time. So now it's my responsibility, whatever knowledge transfer she has done, to pass it on to the relevant people, whoever is interested. All right. So if you want to know more, you will get to know once you start attending classes. One more thing, I'm also taking meditation classes. Even that is free. It is through online Zoom only, like this only, on Thursday 8 to 8:45. Okay. So now I'll start the class. Thank you so much. Almost close to 100 people are there from different parts of the world, I would say. So welcome you all. First, thank yourself. Thank yourself for taking out this time on this auspicious day. ನಿಮಗೆ ನೀವು ಥ್ಯಾಂಕ್ಸ್ ಹೇಳಿ, ನಿಮಗೆ ನೀವು ಥ್ಯಾಂಕ್ಸ್ ಹೇಳಿ. ಇವತ್ತಿನ ದಿವಸ ಈ ಒಂದು ಸಮಯನ, ಈ ಒಂದು ಡಿವೈನ್ ಲಲಿತ ಸಹಸ್ರನಾಮ ಚಾಂಟಿಗಿಗೆ ನೀವು ತೆಗ್ದಿಟ್ಟು ನಿಮ್ ಫ್ಯಾಮಿಲಿ ಟೈಮ್ ನ ಕಾಂಪ್ರಮೈಸ್ ಮಾಡಿ ಇಲ್ಲಿ ಬಂದು ಜಾಯಿನ್ ಆಗಿರೋದಕ್ಕೆ ನಿಮಗ್ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಆಮೇಲೆ ಒಬ್ರೇ ಹೇಳೋದಕ್ಕಿಂತ ಗ್ರೂಪ್ ಅಲ್ಲಿ ಕಲೆಕ್ಟಿವ್ ಆಗಿ ಹೇಳಿದ್ರೆ ಅದರದೇ ಬೇರೆ ವೈಬ್ರೇಷನ್ ಇರುತ್ತೆ, ಮತ್ತೆ ಅದರದೇ ಬೇರೆ ಬ್ಲೆಸ್ಸಿಂಗ್ಸ್ ಕೂಡ ಇರುತ್ತೆ. ಓಕೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಿಯೇ. ಸೊ ಇವಾಗ ಮಾಘ ಮಾಸ ನಡೀತಾ ಇದೆ. ಸೊ I will ask some questions. Ellaru, whoever is new, you can just type in the chat. Don't unmute yourself. Please type the answer in the chat. ಹಣ್ಣು ಯಾವಾಗ ರುಚಿಯಾಗಿರುತ್ತೆ? ಹಣ್ಣಾದಾಗ ರುಚಿ ಇರುತ್ತೋ, ಇಲ್ಲಾಂದ್ರೆ ಕಾಯಿ ಇದ್ದಾಗ ರುಚಿ ಇರುತ್ತೋ? The fruit will be tasty when it is ripe or when it is unripe. ವೆರಿ ಗುಡ್, ವೆರಿ ಗುಡ್. ಅನ್ಮ್ಯೂಟ್ ಮಾಡಬೇಡಿ, ಟೈಪ್ ಮಾಡಿ ಪ್ಲೀಸ್, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ವೆನ್ ಇಟ್ ಇಸ್ ರೈಪ್. ರೈಪ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ? ಮಾಗುತ್ತೆ. ಹಣ್ಣು ಮಾಗದಾಗ ರುಚಿ ಜಾಸ್ತಿ ಇರುತ್ತೆ ಅಂತ ಅಲ್ವಾ? ಓಕೆನಾ? ಹಣ್ಣು ಮಾಗದಾಗ, ಓನ್ಲಿ ವೆನ್ ದ ಫ್ರೂಟ್ ಇಸ್ ರೈಪ್ ಇನಫ್, when the fruit is ripe enough, it will be very tasty. Same way, in the month of Magha Masa, whatever you're doing, whichever sadhana you're doing or whatever practice you're doing, ನೀವೇನೇ ಒಂದು ಸಾಧನೆ ಮಾಡ್ತಾ ಇದ್ರು, ಏನೇ ಒಂದು ಕೆಲಸ ಮಾಡ್ತಾ ಇದ್ರು, ಅದು ಮಾಗುತ್ತೆ ಅಂದ್ರೆ ಫಲ ಕೊಡುತ್ತೆ, ಟೇಸ್ಟ್ ಆಗುತ್ತೆ, ರುಚಿ ಆಗುತ್ತೆ. ಸೊ ಇಟ್ ವಿಲ್ ಗೆಟ್ ರೈಪಂಡ್, ಹಣ್ಣಾಗುತ್ತೆ. ಈ ಟೈಮ್ ಅಲ್ಲಿ ನೀವ್ ಏನೇ ಒಂದು ಪೂಜೆ ಮಾಡಿದ್ರೆ, ಏನೇ ಒಂದು ಧ್ಯಾನ ಮಾಡಿದ್ರೆ, ಇಲ್ಲ ಮೆಡಿಟೇಷನ್ ಮಾಡಿದ್ರೆ, ದಾನ ಮಾಡಿದ್ರೆ, ಇಲ್ಲ ನಿಮ್ಮನ್ನ ನೀವು ಕನೆಕ್ಟ್ ಆದ್ರೆ, ನೀವೇನೇ ಒಂದು ಮಾಡಿದ್ರು ಈ ಸಮಯದಲ್ಲಿ ಮಾಗುತ್ತೆ. ಅದಕ್ಕೆ ಮಾಘ ಮಾಸ ಅಂತ ಹೇಳ್ತಾರೆ. ಸೊ ನೀವು ಏನೋ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರು, ಈ ಒಂದು ತಿಂಗಳಲ್ಲಿ ನೀವೇನ್ ಸಾಧನೆ ಮಾಡಿದ್ರು ತುಂಬಾ ಫಲ ಕೊಡುತ್ತೆ, ರುಚಿಯಾಗಿರುತ್ತೆ.
ಆಯ್ತಾ? ಇನ್ನೊಂದು ಮಾಘ ಮಾಸದಲ್ಲಿ ಮಾಘ ಪುರಾಣ ಅಂತ ಒಂದು ಬುಕ್ ಬರುತ್ತೆ, ವಿಷ್ಣುದು ಕಥೆಗಳು. ಆದ್ರೆ ನಿಮ್ಮ ಲೋಕಲ್ ಅಂಗ್ಡಿಲಿ ಸಿಗುತ್ತೆ ಅನ್ಸುತ್ತೆ. ನಾನು ಇದು ಒಂದು 15 years ಬ್ಯಾಕ್ US ಅಲ್ಲಿ ಇದ್ದಾಗ ಓದಿದ್ದು. ಸೊ ನೆನ್ಪಾಯ್ತು, ಶೇರ್ ಮಾಡ್ಬೇಕು ಅನ್ಸ್ತು. ತುಂಬಾ ಚೆನ್ನಾಗಿದೆ ಕತೆ. 30 ದಿವಸಕ್ಕೂ 30 ಅಧ್ಯಾಯ, ಬಟ್ ಕಂಟಿನ್ಯೂಸ್ ಆಗು ಓದ್ಬೋದು. ಇದು ಕನ್ನಡದಲ್ಲಿದೆ. ಅಂಡ್ ದಿಸ್ ಇಸ್ ಮಾಘ ಪುರಾಣ. ಯು ವಿಲ್ ಗೆಟ್ ಇಟ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಬೇಸಿಕಲಿ ವಿಷ್ಣು ಸ್ಟೋರೀಸ್ ಅಂಡ್ ದ ಇಂಪಾರ್ಟೆನ್ಸ್ ಆಫ್ ನದಿ ಸ್ನಾನ, ಮೀನ್ಸ್ ರಿವರ್ ಬೇತಿಂಗ್. ಅಂದ್ರೆ ಇಫ್ ಯು ಕ್ಯಾನ್ ವಿ ಚಾಂಟ್ ಅಟ್ ಹೋಮ್, ಮ್ಯಾಮ್? No, this is Magha Purana. Yes, you can read. It is a book. It is a story like any book. Okay. Everybody know, right? Magha Masdalli Nadi Snana Madbeku andre means you should take bath in a river. Everybody know? Say yes or no. Please participate. If everybody participate, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಸ್ ಮ್ಯಾಮ್. Can somebody please tell me what is the qualities of a river? ನದಿದು ಏನೇನು ಕ್ವಾಲಿಟೀಸ್? ನದಿ ನೋಡಿದ ತಕ್ಷಣ ನಿಮ್ಗೆ ಏನ್ ನೆನ್ಪಾಗುತ್ತೆ? ನದಿ ನೋಡಿದ ತಕ್ಷಣ ಏನ್ ನೆನ್ಪಾಗುತ್ತೆ? ನೆಕ್ಸ್ಟ್ ಕ್ವಶನ್. ನದಿ ನೋಡಿದ ತಕ್ಷಣ ಮಾಘ ಮಾಸದ ವ್ರತವನ್ನು ನಾವು ಮಾಡುತ್ತಿದ್ದೇವೆ. ವೆರಿ ಗುಡ್. ಪ್ಯೂರಿಫೈಯಿಂಗ್ ಮೈಂಡ್ ಕಾಮ್. ನದಿ ನೋಡಿದ ತಕ್ಷಣ ದೇವತೆ, ಫ್ಲೋ, ಸೇಕ್ರೆಡ್. River washes dirt and sins. Awesome, calm, peace. Awesome. Very good. No, ma'am, someone told nearer Harali Katte we can chant anta. Illa, ella kade. See, God is not somewhere. Devaru ello illa. ದೇವರು ನಿಮ್ಮ ಹೃದಯದಲ್ಲಿದ್ದಾನೆ, ನಿಮ್ಮ ಮನ್ಸಲ್ಲಿದ್ದಾನೆ, ಗಾಳಿಲಿದ್ದಾನೆ, ನೀವು ಉಸಿರಾಡ ಗಾಳಿಲಿದ್ದಾನೆ, ನೀವು ಕುಡಿಯೋ ನೀರಲ್ಲಿದ್ದಾನೆ, ನೀವು ತಿನ್ನೋ ಅನ್ನದಲ್ಲಿದ್ದಾನೆ. ದೇವ್ರು ಎಲ್ಲೋ ಇಲ್ಲ, ನಿಮ್ಮೊಳಗೆ ನೀವು ಪರಿಶುದ್ಧತೆ. ಎಸ್, ಪರಿಶುದ್ಧತೆ. ಎಲ್ಲರೂ ಆಯ್ತಾ? ಆನ್ಸರ್ ಕೊಟ್ಟಿದ್ದು ತುಂಬಾ ಧನ್ಯವಾದಗಳು. ಫೀಲ್ಸ್ ಟು ಫರ್ಗೆಟ್ ಅ ಟೆನ್ಷನ್. ಎಸ್, ಇಟ್ ರಿಮೂವ್ಸ್ ಡಸ್ಟ್ ವಿಚ್ ಇಸ್ ಕವರ್ಡ್ ಇನ್ ಅವರ್ ಸೋಲ್, ಐ ಥಿಂಕ್ ಮ್ಯಾಮ್. ಎಸ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಓಕೆ, ಈಗ ನಾನು ಹೇಳ್ತೀನಿ, ಎಲ್ಲರೂ ಏನು ಟೈಪ್ ಮಾಡಬೇಡಿ, ಪ್ಲೀಸ್ ಸ್ಟಾಪ್. ಅನ್ಸ್ಟಾಪಬಲ್. ಓಕೆ, ಸೊ ನದಿ ಇಸ್ ಅ ಗಿವರ್ ಅಂದ್ರೆ ಸದಾ ಕೊಡ್ತಾ ಇರುತ್ತೆ. ಅನ್ಕಂಡೀಷನಲಿ ಏನು ಎಕ್ಸ್ಪೆಕ್ಟ್ ಮಾಡ್ದಿರಾ ನದಿ ಸದಾ ಕೊಡ್ತಾನೆ ಇರುತ್ತೆ, ಎಲ್ಲರಿಗೂ ಕೊಡುತ್ತೆ. ಎಸ್, ಪ್ಲೀಸ್ ಡೋಂಟ್ ಟೈಪ್ ಎನಿಥಿಂಗ್, ಇಟ್ ವಿಲ್ ಡಿಸ್ಟರ್ಬ್ ದ ಕ್ಲಾಸ್. ಲಾಸ್ಟ್ ಅಲ್ಲಿ ಕ್ವಶನ್ಸ್ ತಗೋತೀನಿ, ಕ್ವಶನ್ ಕೇಳ್ದಾಗ ಮಾತ್ರ ಆನ್ಸರ್ ಮಾಡಿ, ಇದೊಂದು ರಿಕ್ವೆಸ್ಟ್. ಸೊ ನದಿ ಏನ್ ಮಾಡುತ್ತೆ? ನದಿ ರಿವರ್ ಈಸ್ ಅ ಗಿವರ್ ಅಂದ್ರೆ ನದಿ ಎಲ್ಲೆಲ್ಲಿ ಹರಿದಿ ಹೋಗುತ್ತೋ ಅಲ್ಲೆಲ್ಲಾನು ನರಿಶ್ ಮಾಡುತ್ತೆ. ನರಿಶ್ ಅಂದ್ರೆ ಪೋಷಣೆ ಮಾಡುತ್ತೆ. ಮರ, ಗಿಡ, ಪ್ರಾಣಿ, ಪಕ್ಷಿ, ಮನುಷ್ಯರು, ಸುತ್ತಮುತ್ತ ಇರೋ ಭೂಮಿ ಪ್ರತಿಯೊಂದನು ನರಿಶ್ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಆದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಂದ್ರೆ ನನಗೆ ಅದನ್ ಕೊಡಿ ಇದನ್ ಕೊಡಿ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಯ್ತಾ? ಅದಲ್ದಿರ ಅನ್ಕಂಡೀಷನಲ್ ಪ್ರೀತಿ ಕೊಡುತ್ತೆ. ನೀರು ಜೀವನದಿ, ನೀರ್ ಇಲ್ದಿದ್ರೆ ಜೀವನೇ ಇಲ್ಲ. ಆಯ್ತಾ? ಇನ್ನೊಂದು ಕ್ವಾಲಿಟಿ ನದಿದ್ ಏನಂದ್ರೆ, ನದಿ ಹರಿತಾ ಇರ್ಬೇಕಾರೆ ಅದು ಒಂದೇ ಸೈಡ್ ಹರಿಯುತ್ತೆ, ಉಲ್ಟಾ ಹಿಂದೆ ಮುಂದೆ ಹೋಗಲ್ಲ. ಆಯ್ತಾ? ಹಿಂದೆ ಮುಂದೆ ಹೋಗಲ್ಲ. ಇನ್ನೊಂದೇನು ಅಂದ್ರೆ, ನದಿಗೆ ಒಂದು ಅಡೆತಡೆ ಬಂದಾಗ ಏನ್ ಮಾಡುತ್ತೆ? ನದಿಗೆ ಅಡೆತಡೆ ಬಂದಾಗ ನದಿ ನಿಧಾನಕ್ ಮೇಲೇರುತ್ತೆ. ನಿಧಾನಕ್ ಮೇಲೇರಿ ಮತ್ತೆ ದಾರಿ ಹುಡ್ಕೊಂಡ್ ಮತ್ತೆ ಹರಿಯಕ್ ಸ್ಟಾರ್ಟ್ ಮಾಡುತ್ತೆ. ಆಯ್ತಾ? ಮತ್ತೆ ದಾರಿ ಹುಡ್ಕೊಂಡಿ ಮತ್ತೆ ಹರಿಯಕ್ ಸ್ಟಾರ್ಟ್ ಮಾಡಿ ಸಾಗರನ ಸೇರೋ ತನಕ ಅದು ತನ್ನ ಏನದು ಹರಿಯೋದನ್ನ ನಿಲ್ಸಲ್ಲ, ಚಲನ ನಿಲ್ಸಲ್ಲ. ಇದು ನಮ್ ಜೀವನಕ್ಕೂ ಅನ್ವಯಿಸುತ್ತೆ. ಆಯ್ತಾ? ನಮ್ ಜೀವನಕ್ಕೂ ಅನ್ವಯಿಸುತ್ತೆ. ಹೇಗೆ ಅಂತ ಹೇಳ್ತೀನಿ. ನಮ್ ಜೀವನದಲ್ಲಿ
ನಾವ್ ಎಲ್ಲೆಲ್ಲಿದೀವೋ ಅಲ್ಲಲ್ಲಿ ನಾವು ನದಿ ತರ, ಹರಿಯೋ ನದಿ ತರ, ನಮ್ಗೇನೇ ಜೀವನದಲ್ಲಿ ಅಡೆ ತಡೆ ಬಂದ್ರೂನು ನಿಧಾನಕ್ ಮೇಲೆತ್ತಿ ಮತ್ತೆ ಜೀವನ ಮಾಡೋದನ್ನ ಬಿಡ್ಬಾರ್ದು, ಚಲನ ಬಿಡ್ಬಾರ್ದು. ಅರ್ಥ ಆಯ್ತಾ? ಸೊ ಏನೇ ಒಂದ್ ಕಷ್ಟ, ನಿಂತ ನೀರ್ ಆಗ್ಬಿಟ್ರೆ ಅದು ಉಪಯೋಗಕ್ ಬರಲ್ಲ. ನಿಂತ ನೀರು ವಾಸನೆ ಬರುತ್ತೆ. ದೇರ್ ಇಸ್ ನೋ ಲೈಫ್ ಇನ್ ಸ್ಟಾಗ್ನೆಂಟ್ ವಾಟರ್. So wherever the river flows, it nourishes. It nourishes the animals, plants, rivers. It nourishes plants, animals, people. Selflessly, unconditionally, it will give love. Okay. And it also nourishes. And whenever there is an obstacle, it slowly raises and then start flowing again. Okay, then start finding the path and it will start flowing again. In our life also, whenever we face any problem, any issue, anything, we should wait. We should raise and find the path to come out of it and live our life with gratitude. River major quality is giver. It will not expect anything back. So the takeaway is we should also be a giver. We should give love. We should do our roles and responsibility. Whether I'm a mother, whether I'm a father, whether I'm a daughter-in-law, whether I'm a employee, wherever you are, don't expect anything and just keep doing your job. Just keep doing your roles and responsibilities by telling Krishna Arpanamastu. Krishna Arpanamastu. Okay. So you need to keep giving. Once you become a giver, the whole existence will make sure you are uplifted, ihaku and paraku, both in the spiritual realm as well as in the materialistic life. ನೀವು ನಿಸ್ವಾರ್ಥವಾಗಿ ನೀವೆಲ್ಲಿದ್ದೀರೋ ನಿಮ್ಮ ಒಂದು ಪಾತ್ರನ ಕರೆಕ್ಟ್ ಆಗಿ ಮಾಡಿದ್ರೆ ದೇವ್ರು ನಿಮ್ಗೆ ಹಿಹಕು ಪರಕ್ಕೆ ಎತ್ತುತ್ತಾನೆ. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಕೆಲಸ ಮಾಡಬೇಡಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಟೇಕ್ ಅವೇ. ಅಂಡ್ ವಾಟರ್ ಆಸ್ ಅನ್ ಅಮೇಝಿಂಗ್ ಕ್ವಾಲಿಟಿ. ಅಂದ್ರೆ ನಮ್ ದೇಹ ಮಾಡಿರೋದು 70% ಆಫ್ ವಾಟರ್, ಮೋರ್ ದೆನ್ 70 to 80% ಆಫ್ ಇಟ್ಸ್ ವಾಟರ್. And cleansing also happens through water. So the reason behind taking a dip in flowing river in Magh Masa is cleanse you inside and outside. Mansu Shuddhi, more important, not Deha Shuddhi. It is not Deha Shuddhi. Dehanu Shuddhi agutte, adr jotege Mansu Shuddhi agi, ತಿಳಿದೇನೋ, knowingly or unknowingly, if I have done anything wrong or hurted anybody or wished anything bad, please forgive me and show me the right path, and I will make a promise to the river, inside the river while taking bath, cleanse all my past mistakes, forgive me, take away all the sins in future. It is like making a promise in presence of river and sun, the Pratyaksha Devata, that you will not make anything. I'm sorry. Any mistakes, or I'll not hurt anybody, or I'll not wish bad for others. This is a prayer and you have to stick to that. ನದಿಲಿ ಸ್ನಾನ ಮಾಡೋದು ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನನ್ನನ್ನ ಶುದ್ಧಿ ಮಾಡು, ನನ್ನನ್ನ ಪರಿಪೂರ್ಣನ ಮಾಡು, ನನಗೆ ಒಳ್ಳೆ ಬುದ್ಧಿ ಪ್ರಚೋದನೆ ಮಾಡು, ನಾನು ಕಂಪ್ಲೀಟ್ ಆಗಿ ನಿನಗೆ ಥ್ಯಾಂಕ್ ಯು ಮ್ಯಾಮ್, ನಾನು ಕಂಪ್ಲೀಟ್ ಆಗಿ ನಿನಗೆ ಸರೆಂಡರ್ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡೋದು. 1 second, I'll get some water. Isha? Okay, so this is about river bath. ಅಂದ್ರೆ ನದಿಲಿ ಸ್ನಾನ ಮಾಡೋದು.
ಅಂಡ್ ಟುಡೇ ಈಸ್ ಫುಲ್ ಮೂನ್ ಡೇ. ಫುಲ್ ಮೂನ್ ಡೇ ಅಂದ್ರೆ ಪೂರ್ಣ ಚಂದ್ರ. ಪೂರ್ಣ ಚಂದ್ರ ಅಂದ್ರೆ ಕಂಪ್ಲೀಟ್. ಫುಲ್ ಮೂನ್ ಡೇ ರೆಪ್ರೆಸೆಂಟ್ಸ್ ಕಂಪ್ಲೀಟ್. ಓಕೆ, ಫುಲ್ ಮೂನ್ ಅಂದ್ರೆ ಪೂರ್ಣ ಚಂದ್ರ, ಕಂಪ್ಲೀಟ್. ನೀವೇನೇ ಒಂದು ಕೆಲಸ ಮಾಡ್ತಾ ಇದ್ರು ಅದು ಹುಣ್ಣಿಮೆ ದಿವಸ ಸ್ಪೆಷಲ್ ಪವರ್ ಇರುತ್ತೆ, ಪೂರ್ಣ ಆಗುತ್ತೆ. ಹುಣ್ಣಿಮೆ ದಿವಸ ಸೂರ್ಯನ ತೇಜಸ್ಸು ಜೋರಾಗಿರುತ್ತೆ. ಇಶಾನ್, ಇಶಾನ್, ಗಿವ್ ಮಿ ಅ ಕಪ್ ಆಫ್ ವಾಟರ್. ಹುಣ್ಣಿಮೆ ದಿವಸ ಸೂರ್ಯನ ತೇಜಸ್ಸು ಜಾಸ್ತಿ ಇರುತ್ತೆ, ಮತ್ತೆ ಚಂದ್ರನ್ ತೇಜಸ್ಸು ಜಾಸ್ತಿ ಇರುತ್ತೆ. ಚಂದ್ರ ಭೂಮಿಗೆ ಹತ್ರ ಇರ್ತಾನೆ ಅಂತ ಹೇಳ್ತಾರೆ. ಇದಕ್ ಸಾಕ್ಷಿ ಏನು ಅಂದ್ರೆ, ಆನ್ ದ ಫುಲ್ ಮೂನ್ ಡೇ ಸಮುದ್ರ ಉಕ್ಕುತ್ತೆ ಅಂತ ಹೇಳ್ತಾರೆ. ಸಮುದ್ರ ಉಕ್ಕುತ್ತೆ ಅಂದ್ರೆ ಚಂದ್ರಂದು ರೇಸ್ ಎಷ್ಟು ಜೋರಾಗಿರುತ್ತೆ ಅಂದ್ರೆ ಗ್ರಾವಿಟೇಷನಲ್ ಪುಲ್ ಇಂದ ನೀರು ಸಹ ಮೇಲಕ್ಕೆ ಇಳಿಯುತ್ತೆ. ಸೊ ಅದಕ್ಕೆ ಅಲೆಗಳೆಲ್ಲ ಹಾರ್ಶ್ ಆಗಿರುತ್ತೆ, ಜೋರಾಗಿರುತ್ತೆ ಹುಣ್ಣಿಮೆ ದಿವಸ. ಸೊ ಅದೇ ತರ ನಮ್ ದೇಹನು ನೀರಿಂದ ಮಾಡಿರೋದ್ರಿಂದ ನಾವು ಇವತ್ತು ಏನೇ ಒಂದು ಸಾಧನೆ ಮಾಡಿದ್ರೆ, ಇಲ್ಲ ಮೆಡಿಟೇಷನ್ ಮಾಡಿದ್ರೆ, ಇಲ್ಲ ಪೂಜೆ ಮಾಡಿದ್ರೆ, ಏನೇ ಒಂದ್ ಮಾಡಿದ್ರು ಅದು ಮ್ಯಾಗ್ನಿಫೈ ಆಗುತ್ತೆ. ಮ್ಯಾಗ್ನಿಫೈ ಅಂದ್ರೆ ನೀವು ಒಂದ್ ಸ್ವಲ್ಪ ಪ್ರಾರ್ಥನೆ ಮಾಡಿದ್ರು ಅದ್ರ ರಿಸಲ್ಟ್ ಯಥೇಚ್ಛವಾಗಿ ದೇವ್ರು ಕೊಡ್ತಾನೆ ಇವತ್ತಿನ ದಿವಸ. ಯಾಕಂದ್ರೆ ನ್ಯಾಚುರಲಿ ನಮ್ಮೊಳಗಿರೋ ಅಂತ ಆತ್ಮ ಇನ್ವೋಕ್ ಆಗುತ್ತೆ, ಜಾಗರೂಕತೆ ಆಗುತ್ತೆ, ಎನರ್ಜಿ ಫುಲ್ ಆಗುತ್ತೆ. ಸೊ ಅದಕ್ಕೆ ಫುಲ್ ಮೂನ್ ಡೇ ಬೈ ಡಿಫಾಲ್ಟ್ ಈಸ್ ಲೈಕ್ ರಿಲೀಸಿಂಗ್ ಆಲ್ ದ ನೆಗೆಟಿವ್ ಎನರ್ಜಿ. ನಮ್ಮೊಳಗಿರೋ ಬೇಡ್ದಿರೋದನ್ನ ಎಲ್ಲ ಬಿಟ್ಬಿಡೋದು, ಮತ್ತೆ ದೇವರಿಗೆ ಸರೆಂಡರ್ ಆಗೋದು, ಪ್ರಾರ್ಥನೆ ಮಾಡೋದು. ನೀನ್ ಇಟ್ಟಂಗ್ ನಾನು ಇರ್ತೀನಿ ಪರಮಾತ್ಮ, ಆದ್ರೆ ನನಗೆ ನೀನ್ ಜೊತೆಲಿರು, ನನ್ ಕೈ ಹಿಡ್ದು ನೆಡ್ಸು, ಸದಾ ನನ್ ಜೊತೆ ಇರು. ನನ್ಗ್ ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ, ನನ್ಗೇನ್ ಒಳ್ಳೇದು ನಿನಗೆ ಗೊತ್ತು. ನೀನ್ ಅದನ್ನ ನನಗ್ ಕೊಡು. ನನಗೆ ಕಷ್ಟ ಬಂದಾಗುನು ನೀನ್ ನನ್ ಜೊತೆಲಿ ಇದೀಯಾ. ನೀನ್ ನನ್ನನ್ನ ನನ್ಗೆ ಕಷ್ಟ ಬಂದಿದೆ ಅಂದ್ರೆ ಫೇಲಿಯರ್ ಅಲ್ಲ, ಅದ್ರಿಂದ ಏನೋ ಒಂದ್ ಪಾಠ ಕಲಿಸ್ತಾ ಇದೀಯಾ ನನ್ಗೆ. ನೀನ್ ನನ್ಗೇನೋ ಒಂದ್ ಪಾಠ ಕಲಿಸ್ತಾ ಇದೀಯಾ, ಆದ್ರೆ ನೀನ್ ನನ್ ಜೊತೆಲಿ ಇದೀಯಾ. ನೀನ್ ನನ್ಗೆ ಈ ಒಂದು ಫೇಸ್ನು ದಾಟೋದಕ್ ಶಕ್ತಿ ಕೊಡು, ದಾರಿ ತೋರ್ಸು, ಗೈಡ್ ಆಗು, ಪ್ರೊಟೆಕ್ಟ್ ಮಾಡು, ಶೀಲ್ಡ್ ಮಾಡು ಅಂತ ಪ್ರಾರ್ಥನೆ ಮಾಡೋದು. ಆಲ್ ರೈಟ್, ಇಷ್ಟ ಆಯ್ತಾ? ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಇಷ್ಟ ಆಯ್ತಾ? ಸೇ ಎಸ್ ಆರ್ ನೋ. ನೋ ನೋ. ಇಷ್ಟ ಆದ್ರೆ ಎಲ್ಲ ನಿಮ್ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಲಿಂಕ್ ನ ಶೇರ್ ಮಾಡಿ, ಆಯ್ತಾ? ಈಗ ಬುಕ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಅದಾದ್ಮೇಲೆ ಯು ವಾಂಟ್ ಮೆಡಿಟೇಷನ್ ಪ್ರೇಯರ್ ಫಸ್ಟಾ ಇಲ್ಲ ಲಲಿತ ಸಹಸ್ರನಾಮನ? ಲಲಿತ ಸಹಸ್ರನಾಮ ಆದ್ರೆ ಎಲ್ ಅಂತ ಟೈಪ್ ಮಾಡಿ. ಮೆಡಿಟೇಷನ್ ಬೇಕು ಅಂದ್ರೆ ಎಂ ಅಂತ ಟೈಪ್ ಮಾಡಿ. ಫಸ್ಟ್ ಲಲಿತ ಸಹಸ್ರನಾಮ ಮಾಡ್ಲೋ? ಓಕೆ, ಎಲ್ ಮೆಜಾರಿಟಿ ಎಲ್ಲಿದೆ, ಸೊ ಲಲಿತ ಸಹಸ್ರನಾಮ ಮಾಡಿ ಆಮೇಲೆ ಮೆಡಿಟೇಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಬುಕ್ ಹೊಸ್ದಾಗ್ ಸೇರ್ಕೊಂಡಿರೋರ್ ಗೊತ್ತಿಲ್ಲ, ಬಟ್ ಕೇಳ್ಕೊಳ್ಳಿ. ಇಲ್ಲ ಮೊಬೈಲ್ ಅಲ್ಲಿ ಇರುತ್ತೆ, ಮೊಬೈಲ್ ಅಲ್ಲಿ ಲಲಿತ ಸಹಸ್ರನಾಮ ಅಂತ ಹೇಳಿದ್ರೆ ಲಲಿತ ಸಹಸ್ರನಾಮ ಬರುತ್ತೆ. ಸೊ ಎಲ್ಲರೂ ನೀವ್ ಎಲ್ಲೆಲ್ಲಿ ಕೂತಿದ್ದೀರೋ ಇವಾಗ ಮಾಡ್ತಾ ಇರೋದು ಲಲಿತ ಸಹಸ್ರನಾಮ ಚಾಂಟಿಂಗ್. ಇದಕ್ಕೆ ಭಕ್ತಿ ಮೆಡಿಟೇಷನ್. ಭಕ್ತಿ ಮೆಡಿಟೇಷನ್ ಅಂದ್ರೆ ಭಕ್ತಿಯಿಂದ ದೇವ್ರು ನಿಮ್ ಭಕ್ತಿ ಪ್ರೀತಿ ಎರಡೇ ಕೇಳೋದು. ಆಡಂಬರ, ಅಲಂಕಾರ, ಡೆಕೋರೇಷನ್ ಏನು ಕೇಳೋದಿಲ್ಲ. ಪ್ರೀತಿಯಿಂದ ನಿಮ್ಮ ಭಕ್ತಿ, ನಿಮ್ಮನ್ನ ನೀವು ಸರೆಂಡರ್ ಮಾಡಿದ್ರೆ ನಿಮ್ಮನ್ನ ಕೈ ಹಿಡ್ದು ಎತ್ತುತ್ತಾನೆ, ಆಯ್ತಾ? ಸೊ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ದೀರೋ ಟೇಕ್ ಅ ಡೀಪ್ ಬ್ರೆತ್. ನಿಮ್ ಬುಕ್ ಇದ್ರೆ ನಿಮ್ ಬುಕ್ ತಗೊಳ್ಳಿ, ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಲಲಿತ ಸಹಸ್ರನಾಮ ಕನ್ನಡ ಅಂತ ಹಾಕಿ ಬರುತ್ತೆ, ಶ್ರೀನಿಧಿ ಇದ್ರೊಳಗೆ ತೆಗ್ದಿ ರೆಡಿ ಮಾಡ್ಕೊಳ್ಳಿ. ಸೊ ನಾನು ಕಂಟಿನ್ಯೂಸ್ ಆಗಿ ಲಲಿತ ಸಹಸ್ರನಾಮ 20 ಮಿನಿಟ್ಸ್ ಆಗುತ್ತೆ. ಅದಾದ್ಮೇಲೆ ಮೆಡಿಟೇಷನ್ ಇರುತ್ತೆ.
ಮೆಡಿಟೇಷನಿಗೆ 10 ನಿಮಿಷ ಅಷ್ಟೇ ಇವತ್ತು. ಇರೋರು ಇರ್ಬೋದು, ಇಲ್ಲ ಅಂದ್ರೆ ಡ್ರಾಪ್ ಆಗೋರು ಡ್ರಾಪ್ ಆಗ್ಬೋದು. ಅದು ನಿಮ್ದು ಆಪ್ಷನ್. ಆಮೇಲೆ ಮೆಡಿಟೇಷನ್ ಆದ್ಮೇಲೆ ಒಂದ್ 5 ನಿಮಿಷ ಕ್ವೆಶನ್ಸ್ ಏನಾರ ಇದ್ರೆ ಆನ್ಸರ್ ಮಾಡ್ತೀನಿ. ಮತ್ತೆ ಬುಕ್ದು ಮತ್ತೆ ಫೋಟೋದು ಡೀಟೇಲ್ಸ್ ವಾಟ್ಸಪ್ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಕನ್ನಡ ಬುಕ್ಸ್ ಮಾತ್ರ ಆನ್ಲೈನ್ ಸಿಗ್ತಾ ಇಲ್ಲ, ಅವ್ರಿಗೆ ಮಾತ್ರ ನಾನು ಕಳಿಸ್ತೀನಿ. ಮತ್ತೆ ಇನ್ನೊಂದು ಹನುಮಾನ್ ಚಾಲೀಸಾ ಬುಕ್ಕು ಇದೆ, ಅದನ್ನು ಕಳಿಸ್ತೀನಿ. ಮೆಡಿಟೇಷನ್ ಮ್ಯಾಮ್ ಲಲಿತಾ ಸಹಸ್ರನಾಮ ಚಾಂಟಿಂಗ್ ಆಫ್ಟರ್ ದ ಚಾಂಟಿಂಗ್. ಸೊ ಯು ವಿಲ್ ಹ್ಯಾವ್ ಟು ವೇಟ್. Wherever you are, take a deep breath. And if you have Lalita Sahasranama book, please open the book. I have also flashed the same painting which is there in Kanchi Kamakshi, Lalita Devi painting, which is there displayed in Kanchi Kamakshi. It is 3 feet by 4 feet. Take her blessings, and I will also start the chanting parallelly. All right. Take a deep breath, relax. Next 20 minutes, it's a bhakti meditation that we are doing collectively. Wherever you're sitting, surrender yourself to Devi. Take your parents' blessing, ancestors' blessing. ನಿಮ್ ತಂದೆ ತಾಯಿನ ನೆನ್ಸ್ಕೊಳ್ಳಿ, ಮತ್ತೆ ಗಣಪತಿನ ನೆನ್ಪಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಮಾಪೀನವಕ್ಷೋರುಹಾಂ ಪಾಣಿಭ್ಯಾಂ ಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿಂ ಸೌಮ್ಯಾಂ ರತ್ನಘಟಸ್ಥರ್ ರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಳ ಚಂಪಕ ಅಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಜ ಕುರುವಿಂದ ಮಣಿ ಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಭೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಬಾಸುರ ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪ ಮಂಡಳ ಪದ್ಮರಾಗ ಶಿಲಾದರ್ಶಿ ಪರಿಭಾವಿಕ ಪೋಲಭೂ ನವ ವಿದ್ರುಮ ಬಿಂಬ ಶ್ರೀ ನ್ಯೌಂಕಾರಿ ರದನಚ್ಛದ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರ ಮೀಟಿಕಾಮೋದ ಸಮಾಕರ್ಷಾದಿಗಂತರ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಬಸ್ತಿಕ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ ಅನಾಕಲಿತ ಸಾದೃಶ್ಯ ಚಿಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಕನಕಾಂಗದ ಗೇಯೂರ ಕಮನೀಯ ಭುಜಾನ್ವಿತ
रत्नकैवेय चिन्ताकलोलमुक्ताफलान्विता कामेश्वर प्रेमरत्नमणि प्रतिपणस्तनी नाभ्यालवालरोमालिलताफलकुचद्वयी लक्षरोमलतादार तासमुन्नेय मध्यमा स्तनभारदलन्मध्य पट्टबन्धवलित्रय अरुण अरुण कौस्तुम्ब वस्त्रभास्वा तटी तटी रत्नकिङ्किणिकारम्या रशनाधामभूषिता कामेशज्ञातसौभाग्या मार्दवोरुद्वयान्विता माणिक्यमकुटाकारा जानुद्वयविराजिता इन्द्रगोपपरिक्षिप्ता स्मरतोरणभुजाङ्गिका गूढगुल्पा कूर्मपृश्नुर्जयिष्णुप्रभदान्विता नगदीदि सञ्चन्ना नमज्जनतमो गुणा पदद्वयप्रभाजाला पराकृतसरोरुहा शिञ्जानमणिमञ्जीरा मण्डित श्रीपदाम्बुजा मराली मन्दगमना महालावण्यशेवदी सर्वारुणन्नवध्याङ्गी सर्वाभरणभूषिता शिवकामेश्वराङ्गस्था शिवस्वाधीनवल्लभा सुमेरुमध्यशृङ्गस्था श्रीमन्नगरनायिका चिन्तामणिगृहान्तस्था पञ्चब्रह्मासनस्थिता महापद्माटवी संस्था कदम्बवनवासिनी सुधासागरमध्यस्था कामाक्षी कामदायिनी देवर्षिगणसङ्गाता स्तूयमानात्मवैभवा बण्डासुरवधोद्युक्ता शक्तिसेना समन्विता संपत्करी समारूढ़ा सिंदूरवज्रसेविता अश्वारूढ़ाधिष्ठिता कोटिकोटिभिरावृता चक्रराजरतारूढ़ा सर्वायुधपरिष्कृता गेयचक्ररतारूढ़ा मन्त्रिणी परिसेविता गिरिचक्ररतारूढ़ा दण्डनाथा पुरस्कृता ज्वालामालिनी काक्षिप्ता वह्नि प्राकारमध्यगा बण्डसैन्यवधोद्युक्ता शक्तिविक्रमहर्षिता नित्या पराक्रमाटोपा निरीक्षणसमुत्सुका भण्डपुत्रवधोद्युक्ता बाला विक्रमनन्दिता मन्त्रिण्यम्बा विरजिता विशङ्गवदतोषिता विशुक्रप्राणहरण वाराही वीर्यनन्दिता कामेश्वर मुखालोक कल्पित श्री गणेश्वर महागणेश निर्विघ्न विघ्नयंत्र प्रहर्षिता बंडासुरेन्द्र निर्मुक्त शस्त्र प्रत्यस्तवर्षिणी करांगोलिन गोत्पन्न नारायण दशाकृति महापाशुपतास्त्राग्नि निर्दग्धासुर सैनिका कामेश्वरास्त्र निर्दग्ध सबंडासुर शून्यका ब्रह्मोपेन्द्र महेन्द्रादि देव संस्तुत वैभवा हर नेत्राग्नि संदग्ध काम संजीवनौषधि श्रीमद्भागवकूटैक स्वरूप मुख पंकज कंठाद कटिपर्यंत मध्यकूट स्वरूपिणी शक्तिकूटैकतापन्न कट्यदो भागधारिणी मूलमन्त्रात्मिका मूलकूटत्रयकलेवरा कुलामृतैकरसिका कुलसङ्केतपालिनी कुलाङ्गना कुलान्तस्था कौलिनी कुलयोगिनी अकुला समयान्तस्था समयाचारा तत्परा मूलाधारैकनिलया ब्रह्मग्रन्थि विभेदिनी मणिपूरान्तरुदिता विष्णुग्रन्थि आज्ञाचक्रांतरालस्था रुद्रग्रंथि विभेदिनी सहस्रांबुजारूढ़ा सुधासाराभिवर्षिणी तटिल्लस समरुचि षट्चक्रोपरि संस्थिता महाशक्ति कुंडलिनी बिसतंतु तनीयसी भवानी भावना गम्या भवारण्या कुटारिका भद्रप्रिया भद्रमूर्ति भक्त सौभाग्यदायिनी भक्ति प्रिया भक्ति गम्या भक्तिवश्या भयापहा शांभवी शारदाराध्या शर्वाणी शर्मदायिनी शांकरी श्रीकरी साध्वी शरश्चंद्र निबानना शातोदरी शांतिमती निराधारा निरंजना निर्लेपा निर्मला नित्या निराकारा निराकुला निर्गुणा निष्कला शांता निष्कामा निरुपबला नित्यमुक्ता निर्विकारा निष्प्रपंचा निराश्रया
ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ ನಿಷ್ಕಾರಣ ನಿಷ್ಕಲಂಕ ನಿರುಪಾದಿರ್ ನಿರೀಶ್ವರ ನಿರಾಗಾರಾಗಮದನಿ ನಿರ್ಮದ ಮದನಾಶಿನಿ ನಿಶ್ಚಿಂತ ನಿರ್ಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭಾಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮುಕ್ತಿಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತುಲ ನೀಲಚಿಕುರ ನಿರಪಾಯ ನಿರತ್ಯಯ ದುರ್ಲಮ ದುರ್ಗಮ ದುಃಖ ದುಃಖಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ ಸರ್ವಶಕ್ತಿಮಯಿ ಸರ್ವಮಂಗಳ ಸದ್ಗತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರ ಸ್ವರೂಪಿಣಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮಯಿ ಮಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಮೃಡಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿನಿ ಮಹಾಮಾಯಾ ಮಹಾಸತ್ವ ಮಹಾಶಕ್ತಿರ್ ಮಹಾರಥಿ ಮಹಾಭೋಗ ಮಹೈಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ ಮಹಾಸಿದ್ಧಿರ್ ಮಹಾಯೋಗೇಶ್ವರೇಶ್ವರಿ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗಕ್ರಮಾರಾಧ್ಯ ಮಹಾಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಚತುಷ್ಷಷ್ಟಿ ಪಾಶಾರಾಧ್ಯ ಚತುಷ್ಷಷ್ಟಿ ಕಲಾಮಹಿ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ನಿಗಣ ಸೇವಿತ ಮನುವಿದ್ಯಾ ಚಂದ್ರ ವಿದ್ಯಾ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರುಹಾಸ ಚಾರು ಚಂದ್ರಕಲಾಧರ ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಪಂಚ ಪ್ರೇತಾಸನಾಸೀನ ಪಂಚ ಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಗಣ ರೂಪಿಣಿ ಧ್ಯಾನ ಧ್ಯೇಯ ದೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರ್ಣಿ ಸ್ವಪಂತಿ ತೈಜಸಾತ್ಮಿಕ ಸೂಕ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ ಗೋಪ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರ ರೂಪ ತಿರೋಧಾನಕರೇಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಳಿ ಸಹಸ್ರ ಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾದ್ ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜ ಜ್ಞಾರೂಪ ನಿಗಮ ಪುಣ್ಯ ಪುಣ್ಯ ಬಲಪ್ರದ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಂಚ ಧೂಲಿಕಾ ಸಕಲಾಗಮ ಸಂದೋಹ ಶಕ್ತಿ ಸಂಪುಟ ಮೌಕ್ತಿಕ ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತ ನಾರಾಯಣೀ ನಾದ ರೂಪ ನಾಮ ರೂಪ ವಿವರ್ಜಿತ ಹೀಂಕಾರಿ ಹೀಮತಿ ರುದ್ಯ ಹೇಯೋಪಾದೇಯ ವರ್ಜಿತ ರಾಜರಾಜಾರ್ಜಿತ ರಾಜ್ಞಿ ರಮ್ಯ ರಾಜೀವಲೋಚನ ರಂಜಣಿ ರಮಣೀರಸ್ಯ ರಣತ್ ಕಿಂಕಿಣಿ ಮೇಘಲ ರಮಾ ರಾಕೇಂದುವದನ ರತಿರೂಪ ರತಿಪ್ರಿಯ ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣ ಲಂಪಟ ಕಾವ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತಾ ಕಾದಂಬರಿ ಪ್ರಿಯ ವರದಾ ವಾಮನಯನ ವಾರುಣಿ ಮದ ವಿಫಲ ವಿಶ್ವಾದಿಕ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ
विधात्री वेद जननी विष्णु माया विलासिनी क्षेत्रस्वरूप क्षेत्रेशी क्षेत्र क्षेत्रज्ञपालिनी क्षयवृद्धि विनिर्मुक्ता क्षेत्रपाल समर्जिता विजया विमला वन्द्या वन्दारुजनवत्सला वाग्वादिनी वामकेशी वनी मंडलवासिनी भक्तिमत्कल्पलतिका पशुपाशविमोचिनी संवृता शेषपाषण्डा सदाचार प्रवर्तिका तापत्रयाग्निसन्तप्ता समालादान चन्द्रिका तरुणी तापसाराध्या तनुमद्या तमोपः चितिस्तज्ञ लक्ष्याद्या चिदेकरसरूपिणी स्वात्मानन्दल विभूता ब्रह्माद्यानन्द संतति परा प्रत्यक्ष चिति रूपा पश्यन्ति परदेवता मध्यमा वैखरी रूपा भक्त मानस हंसिका कामेश्वरा कामेश्वरा प्राणनाडि कृतज्ञ काम पूजिता शृंगार रस संपूर्णा जया जालंधर स्थिता ओड्याण पीठ निलया बिंदु मंडल वासिनी रहोया गक्रमाराध्या रहस्तर्पण तर्पिता सत्य प्रसादिनी विश्व साक्षिनी साक्षिवचिता षडंग देवता युक्ता शाकुण्य परिपूरिता नित्यक्लिन्ना निरुपमा निर्वाण सुखदायिनी नित्या षोडशिकारूपा श्रीकंठार्ध शरीरिणी प्रभावती प्रभारूपा प्रसिद्धा परमेश्वरी मूल प्रकृतिरव्यक्ता व्यक्ता व्यक्त स्वरूपिणी व्यापिनी विविधाकार विद्या विद्या स्वरूपिणी महाकामेश नयन कुमुदाल्दा कौमुदी भक्तः दतमो भेद भक्तः दतमो भेद भेद भानुमद्भानु संतति शिवदूती शिवाराध्या शिवमूर्ति शिवंकरी शिवप्रिया शिवपरा शिष्टेष्टा शिष्ट पूजिता अप्रमेया स्वप्रकाशा मनोवाचामगोचरा चिच्चक्ति चेतना रूपा जडशक्ति जलात्मिका गायत्री व्यावृति संध्या द्विज वृंद निषेविता तत्वासना तत्वमयी पंचकोशांतर स्थिता निस्सीममयी मा नित्य यौवना मदशालिनी मदगूर्णितरक्ताक्षी मदपाटल गंडभू चंद्रनब्दव दिग्धांगी चांपेय कुसुम प्रिया कुशला कोमलाकारा कुरुकुल्ला कुलेश्वरी कुलकुंडालया कौलमार्ग तत्पर सेविता कुमार गणनाथांबा तुष्टिर्पुष्टिर्मतिर्द्युति शांति स्वस्तिमति कांतिर्नंदिनी विघ्ननाशिनी तेजोवती त्रिनेनां लोलाक्षी कामरूपिणी मालिनी हंसिनी माता मलयाचलवासिनी सुमुखी नलिनी सुभ्रु शोभना सुरनायिका कालकंठी कांतिमती शोभिनी सूक्ष्मरूपिणी वज्रेश्वरी वामदेवी वयोवस्था विवर्जिता सिद्धेश्वरी सिद्धविद्या सिद्धमाता यशस्विनी विशुद्ध चक्र निलया रक्तवर्णा त्रिलोचना खट्वांगादि प्रहरणा वदनैक समन्विता पायसान्न प्रिया त्वस्ता पशुलोक भयंकरी अमृतादि महाशक्ति समृता डाकिनेश्वरी अनाहताब्ज निलया श्यामाभा वदनत्वया दंशोज्वलाक्षमालादिधर रुधिर संस्थिता कालरात्र्याग्निशग्धौदन वृद्धा सिग्धौदन प्रिया महावीरेन्द्र वरदा राकिन्यांबा स्वरूपिणी मणिपूराब्ज निलया वदनत्रय संयुता वज्राधिकायुधोपेता डामर्यादिभिरावृता रक्तवर्णा मांसनिष्ठा गूಢಾನ್ನ ಪ್ರೀತ ಮಾನಸ 500 500 ದೇವಿ ಹೆಸರನ್ನ ಹೇಳಿದೀವಿ. ಸಮಸ್ತ ಭಕ್ತ ಸುಖದ ಲಾಕಿನ್ಯಾಂಬ ಸ್ವರೂಪಿಣಿ स्वादिष्टान्नाम्बुजगत चतुर्वक्र मनोहरा शूलादायुध संपन्ना पीतवर्णा त्रिगर्भिता
ಮೇಧೋನಿಷ್ಠಾ ಮಧುಪ್ರೀತಾ ಬಂದಿನ್ಯಾದಿ ಸಮನ್ವಿತಾ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ ಮೂಲಾಧಾರಾಂಬುಜಾರೂಢ ಪಂಚವಕ್ರ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ಹಲೋ. ನಿಷೇಧ अंकुशादिप्रहरण वरदादिनिषेविता मुग्धौदनासक्तचित्ता साकिन्यांबा स्वरूपिणी आज्ञाचक्राब्जनिलया शुक्लवर्णा षडानना मज्जा संस्था हंसवती मुख्यशक्तिसमन्विता हरिद्रानैकरसिका हाकिनी रूपधारिणी सहस्रदलपद्मस्था सर्ववर्णोपशोभिता सर्वायुधधरा शुक्लसंस्थिता सर्वतोमुखी सर्वोदन प्रीत चित्ता याकिन्यांबा स्वरूपिणी स्वाहा स्वदा मतिर्मेधा श्रुति स्मृतिननुत्तमा पुण्यकीर्ति पुण्यलभ्य पुण्यश्रवण कीर्तना पुलोमजार्जिता बन्धमोचनी बन्धुरालका विमर्श रूपिणी विद्या वियदादि जगत्प्रसो सर्वव्याधि प्रशमनी सर्वमृत्युनिवारिणी आग्रगण्या चिन्त्य रूपा कलिकल्मषनाशिनी कात्यायनी कालहन्त्री कमलाक्षि निषेविता ताम्बूलपूरितमुखी डाडिमी कुसुमप्रभा मृगाक्षी मोहिनी मुख्या मृडाली मित्ररूपिणी नित्यतृप्ता भक्तनिधि नियंत्री निखिलेश्वरी मैत्र्यादिवासना लभ्या महाप्रलय साक्षिणी पराशक्ति परानिष्ठा प्रज्ञानगण रूपिणी माध्वीपानालसा माता मातृकावर्ण रूपिणी महाकैलास निलया मृडाल मृदुदोलता महनीया दया मूर्ति महासाम्राज्यशालिनी आत्मविद्या महाविद्या श्री विद्या काम सेविता श्री षोडशाक्षरी विद्या त्रिकूटा कामकोटिका कटाक्ष किंकरी भूता कमला कोटि सेविता शिरस्थिता चंद्रनिभा बालस्तेन्द्रधनुप्रभा हृदयस्तार विप्रख्या त्रिकोणांतर दीपिका दाक्षायणी दैत्यहंत्री दक्ष यज्ञ विनाशिनी धरांदुलित दीर्घाक्षी दरहसोज्वलन्मुखी गुरुमूर्ति गुणनिधि गोमाता गुह जन्मभू देवेशी दंडनीतिस्ता दहराकाश रूपिणी प्रतिपन्मुख्या कांता तिथिमंडल पूजिता कलात्मिका कलानाथा काव्यालाप विनोदिनी सचामर रमावाणी सव्य दक्षिण सेविता आदिशक्तिरमे आत्मा परमा पावनाकृति अनेक कोटि ब्रह्मांड जननी दिव्य विग्रह क्लिंकारी केवला गुव्या कैवल्य पददायिनी त्रिपुरा त्रिजगद्वन्द्वा त्रिमूर्ति सिद्धेश्वरी त्यक्षरी दिव्य गंधाढ्या सिंदूर तिलकांचिता उमा शैलेन्द्र तनया गौरी गंधर्व सेविता विश्वगर्भा स्वर्णगर्भा वरदा वागदीश्वरी ध्यानगम्या परिच्छेद्या ज्ञानदा ज्ञान विग्रह सर्व वेदांत संवेद्या सत्यानंद स्वरूपिणी लोपा मुद्राजिता लीला क्लिप्ता ब्रह्मांड मंडला अदृश्यादृश्य रहिता विज्ञाति वेद्यवर्जिता योगिनी योगद योग्य योगानंद युगंधर इच्छाशक्ति ज्ञानशक्ति क्रियाशक्ति स्वरूपिणी सर्वाधारा सुप्रतिष्ठा सदसद्रूपधारिणी अष्टमोत्तिरजा जैत्री लोकयात्र विदायिनी एकांगिनी भूमरूपा निद्वैता द्वैतवर्जिता अन्नदा वसुधा वृद्धा ब्रह्मात्मैक्य स्वरूपिणी बृहति ब्राह्मिणी ब्राह्मी ब्रह्मानंदा बलिप्रिया भाषारूपा बृहत्सेना भावा भाव विवर्जिता सुकाराध्या शुभकरी शोभना सुलभागति राजराजेश्वरी राज्यदायिनी राज्यवल्लभा
ರಾಜಕೃಪಾ ರಾಜಪೀಠ ನಿಷೇವಿತ ನಿಜಾಶ್ರಿತ ರಾಜ್ಯಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಘಲ ದೀಕ್ಷಿತಾ ದೈತ್ಯ ಶಮನಿ ಸರ್ವಲೋಕವಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವಗ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಹಿ ಗುಹಾಂಬಾ ಗುವ್ಯರೂಪಿಣಿ ಸರ್ವೋಪಾಧಿ ವಿನಿರ್ಮುಕ್ತ ಸದಾಶಿವ ಪತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿ ಮಹಿ ಗುಣಾಂಬಾ ಗುವ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿತ್ಕಲಾನಂದ ಕಲಿಕಾ ಪ್ರೇಮ ರೂಪಾ ಪ್ರಿಯಂಕರಿ ನಾಮ ಪಾರಾಯಣ ಪ್ರೀತಾ ನಂದಿ ವಿದ್ಯಾ ನಟೇಶ್ವರಿ ವಿದ್ಯಾ ಜಗದಾಧಿಷ್ಠಾನ ಮುಕ್ತಿದಾ ಮುಕ್ತಿ ರೂಪಿಣಿ ಲಾಸ್ಯ ಪ್ರಿಯಾಲಯಕರಿ ಲಜ್ಜಾರಂಭಾ ವಂದಿತಾ ಭವದಾ ವಸುಧಾ ವೃಷ್ಟ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತೂಲ ವಾತೋಲ ಜರದ್ವಾಂತರ ವಿಪ್ರಭಾ ಭಾಗ್ಯಾಬ್ಧಿ ಭಕ್ತ ಚಿತ್ತ ಕೇಕಿ ಗನಾಗನ ರೋಗ ಪರ್ವತದಂಬೋಲಿ ಮೃತ್ಯುದಾರ ಕುಟಾರಿಕ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡಮುಂಡಾ ಸುರ ನಿಶೋಧಿನಿ ಶರಾತ್ಮಿಕಾ ಸರ್ವಲೋಕೇಶಿ ವಿಶ್ವಧಾರಿಣಿ ತ್ರಿವರ್ಗದಾತ್ರಿ ಸುಭಗ ತ್ರಯಂಬಕ ತ್ರಿಗುಣಾತ್ಮಿಕಾ ಸ್ವರ್ಗಾಪವರ್ಗದ ಶುದ್ಧ ಜಪಾ ಪುಷ್ಪ ನಿಭಾಕೃತಿ ಹೋಜೋವತಿ ದ್ಯುತಿಧರ ಯಜ್ಞರೂಪ ಪ್ರಿಯ ವ್ರತ ದುರಾರಾಧ್ಯ ದುರಾದರ್ಶ ಪಾಟಳಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ವೀರಾರಾಧ್ಯ ವಿರಾಡ್ ರೂಪ ವಿರಜಾ ವಿಶ್ವತೋಮುಖಿ ಪ್ರತ್ಯಗ್ರೋಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಮಾರ್ತಾಂಡ ಭೈರವಾರಾಧ್ಯ ಮಂತ್ರಿಣಿ ನ್ಯಸ್ತ್ಯ ರಾಜ್ಯದು ತ್ರಿಪುರೇಶಿ ಜಯತ್ಸೇನ ನಿಸ್ಸೈಕುಣ್ಯ ಪರಾಪರ ಸತ್ಯಜ್ಞಾನಾನಂದ ಸಾಮರಸ್ಯ ಸತ್ಯಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲ ಕಾಮ ದುಃಖಾಮ ರೂಪಿಣಿ ಕಲಾನಿಧಿ ಕಾವ್ಯ ಕಲಾ ರಸಜ್ಞ ರಸಶೇವದಿ ಪುಷ್ಟಾ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂ ಜ್ಯೋತಿ ಪರಂ ಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ ಮೂರ್ತಾ ಮೂರ್ತಾ ನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕಾ ಸತ್ಯವ್ರತ ಸತ್ಯರೂಪ ಸರ್ವಂತರ್ಯಾಮಿಣಿ ಸತಿ ಬ್ರಹ್ಮಿಣಿ ಬ್ರಹ್ಮಜನನಿ ಬಹುರೂಪಾ ಬುಧಾರ್ಜಿತ ಪ್ರಸವಿತ್ರಿ ಪ್ರಚಂಡಾಜ್ಞಾ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಷಟ್ಪೀಠ ರೂಪಿಣಿ ವೃಷುಂಗಲ ವಿವಿಕ್ತಸ್ಥ ವೀರಮಾತಾ ವಿಯತ್ಪ್ರಸು ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭವಜ್ಞಾ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ ಚಂದ್ರಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿರುದ್ದಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯು ಜರಾತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪಾಧಿ ವಿನಿರ್ದುಷ್ಟ ಶಾಂತ್ಯಾತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ಭಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತಾರ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿತರಂಗಿತ ಕನಕ ತಾಟಂಕ ಲೀಲಾ ವಿಗ್ರಹಧಾರಿಣಿ ಅಜಕ್ಷಯ ವಿನಿರ್ಮುಕ್ತ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭೋ ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ತಾ ತ್ರಿಪುರ ಮಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮಾರಾಮ ಸುಧಾ ಸ್ಮೃತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞ ಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ ಧರ್ಮಾಧಾರಾಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ
विश्वग्रासा विद्रुमाभा वैष्णवी विष्णुरूपिणी अयोर्नियोनि निलया कूटस्था कुलरूपिणी वीरगोष्ठिप्रिया वीर्या नैष्कर्म्यानादरूपिणी विज्ञानकलना कल्या विदग्धा वैन्दवासना तत्त्वादिका तत्त्वमयी तत्त्वमात्तस्वरूपिणी सामगानप्रिया सौम्या सदाशिवकुटुम्बिनी सव्यापसव्यमार्गस्था सर्वापाद्विनिवारिणी स्वस्था स्वभावमधुरा धीरा धीरसमर्जिता चैतन्यज्ञ समाराध्या चैतन्यकुसुमप्रिया सदोदिता सदा तुष्टा तरुणादित्यपाटला दक्षिणाराध्या धरस्मेरुमुखाम्बुजा कौलिनी केवलानज्ञा कैवल्यपददायिनी स्तोत्रप्रिया स्तुतिमती श्रुतिसंस्तुतवैभवा मनस्विनी मानवती महेशी मङ्गलाकृती विश्वमाता जगद्धात्री विशालाक्षी विरागिणी प्रगल्भा परमोद्धा मनोन्मही व्योमकेशी विमानस्था वज्रिणी वामकेश्वरी पंचयज्ञप्रिया पंचप्रेतमंचादिशायिनी पंचमी पंचभूतेशी पंचसंख्योपचारिणी शाश्वती शाश्वतैश्वर्या शर्मदा शंभुमोहिनी धराधरसुता धन्या धर्मिणी धर्मवर्धिनी लोकातीता गुणातीता सर्वातीता शमात्मिका बंदूक कुसुम प्रख्या बाला लील विनोदिनी सुमंगली सुखकरी सुवेशाढ्या सुवासिन्नर्चना प्रीता शोभना शुद्ध मानसा बिंदु तर्पण संतुष्टा पूर्वजा त्रिपुरांबिका दशमुद्र समाराध्या त्रिपुरा शिवशंकरी ज्ञानमुद्रा ज्ञानगम्या ज्ञानदा ज्ञानरूपिणी योनिमुद्रा त्रिकंडेशी त्रिकोणांबा त्रिकोणगा अनगाद्भुत चारित्र वांछितार्थप्रदायिनी अभ्यासातिशय ज्ञाता षडद्वान्तीत रूपिणी अव्याजा करुणामूर्तिरज्ञानद्वान्त दीपिका आबाल गोपविदिता सर्वानुल्लङ्घ्य शासना श्रीचक्रराजनिलया श्रीमत्त्रिपुरसुन्दरी श्री शिवा शिवशक्त्यैक्यरूपिणी ललिताम्बिका एवं श्री ललिता देव्यां नाम्नां सहस्रकं जगुः आबाल गोपविदिता सर्वानुल्लङ्घ्य शासनाम् श्रीचक्रराजनिलया श्रीमत्त्रिपुरसुन्दरी श्री शिवा शिवशक्त्यैक्यरूपिणी ललिताम्बिका एवं श्री ललिता देव्यां नाम्नां सहस्रकं जगुः आबाल गोपविदिता सर्वानुल्लङ्घ्य शासना श्रीचक्रराजनिलया श्रीमत्त्रिपुरसुन्दरी श्री शिवा शिवशक्त्यैक्यरूपिणी ललिताम्बिका एवं श्री ललिता देव्यां नाम्नां सहस्रकं जगुः ತಿಳಿದೋ ತಿಳಿದೇನೋ ಉಚ್ಚಾರಣೆಯಲ್ಲಿ ಇಲ್ಲ ಮನಸ್ಸಿನ ಸ್ಥಿತಿಲಿ ಏನಾರ ತಪ್ಪು ಮಾಡಿದ್ರೆ ದೇವಿನ ಕ್ಷಮಾಪಣೆ ಕೇಳ್ಕೊಳ್ಳಿ ಮನ್ಸಲ್ಲಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭಾವಂ ಭವಾನಿ ಸಹಿತಂ ನಮಾಮಿ. असतो मा सद्गमय तमसो मा ज्योतिर्गमय मृत्योर्मा अमृतं
ಸಮಯ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಯಾರಿಗಾರ ಏನಾರ ಕ್ವೆಶನ್ಸ್ ಇದ್ರೆ ಒಂದ್ 5-10 ನಿಮಿಷ 5 ನಿಮಿಷ ಇರ್ತೀನಿ, ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಮತ್ತೆ ವೆಡ್ನೆಸ್ಡೇ ಮೀನಿಂಗ್ಸ್ ನ ಕಲ್ತ್ಕೋತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್. ಯಾರಿಗಾರ ಏನಾರ ಕ್ವೆಶನ್ ಇದೆಯಾ ಕೇಳೋದು? ಬುಕ್ಸ್ದು ಡೀಟೇಲ್ಸ್ ಕನ್ನಡ ಮಾತ್ರ ನಾನು ಕೊರಿಯರ್ ಮಾಡೋದಕ್ಕೆ ನಮ್ ಡ್ರೈವರ್ನ ವ್ಯವಸ್ಥೆ ಮಾಡಿದ್ದೀನಿ. ಸೊ ಅದ್ರದ್ದು ಡೀಟೇಲ್ಸ್ ನಾನು ಕಳಿಸ್ತೀನಿ. ಲಲಿತಾ ಸಹಸ್ರನಾಮ ದೊಡ್ಡಕ್ಷರ ಕನ್ನಡ ಬುಕ್ಕು, ಇದು ದೊಡ್ಡಕ್ಷರ ಕನ್ನಡ ಬುಕ್ಕು, ದೊಡ್ಡಕ್ಷರ ಕನ್ನಡ ಬುಕ್ಕು. ಮತ್ತೆ ಲಲಿತಾ ದೇವಿ ಫೋಟೋ ಯಾವ್ದು ಕಂಚಿ ಕಾಮಾಕ್ಷಿಲಿ ಯಾವ್ದು ಡಿಸ್ಪ್ಲೇ ಆಗಿದೆಯೋ ಅದು, ಮತ್ತೆ ಅರ್ಥದ ಬುಕ್ಕು, ಮತ್ತೆ ಹನುಮಾನ್ ಚಾಲೀಸ. ಈ 4 ಐಟಮ್ನು ಒಂದೇ ಸತಿ ಕೊರಿಯರ್ ಮಾಡ್ತೀನಿ. ಮತ್ತೆ ಟಿ.ಎಸ್. ರಂಗನಾಥನ್ದು ಯೂಟ್ಯೂಬ್ ಅಲ್ಲಿ ಕೇಳಿ. ನಂದು ಒಂದೊಂದ್ಸತಿ ಉಚ್ಚಾರಣೆ ತಪ್ಪಿದ್ರು ಇರ್ಬೋದು, ಯಾಕಂದ್ರೆ ನಾನು ಇನ್ನೂ ಕಲಿತಾ ಇದ್ದೀನಿ ನಿಮ್ಗಳ ಜೊತೆ. ಸೊ ನಾನು ನಿಮ್ ಜೊತೆ ಮ್ಯಾಮ್ ಪಟ್ಟನೆ ಇರೋದಿಲ್ಲ. ಪಟ್ನೆ ಅಂದ್ರೆ ಇದು ಅದೇ ಅಲ್ವಾ ಮ್ಯಾಮ್? ಅವೈಲೇಬಲ್ ಇನ್ ತಮಿಳ್ ಐ ನೀಡ್ ಟು ಚೆಕ್ ಮ್ಯಾಮ್, ಸಿನ್ಸ್ ಐ ಆಮ್ ಫ್ರಮ್ ಕರ್ನಾಟಕ. ಜ್ಯೋತಿ, ಗೋ ಹೆಡ್ ಅಂಡ್ ಸ್ಪೀಕ್ ಪ್ಲೀಸ್. ಮ್ಯಾಮ್ ಆ್ಯಕ್ಚುಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇದೆಲ್ಲ ಗುರುಗಳ ಹತ್ರ ಕಲ್ತು ದೀಕ್ಷೆ ತಗೊಂಡಿದ್ದಾದ್ಮೇಲೆ ಓದೋದಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ವಿತೌಟ್ ದೀಕ್ಷೆ ನಾವು ಓದ್ಬೋದಾ? ಮ್ಯಾಮ್, ಯು ಆರ್ ಪಾರ್ಟ್ ಆಫ್ ದ ಗಾಡ್, ಆಯ್ತಾ? ನಿಮ್ಮನ್ನ ಎಲ್ಲಿಂದ ಬಂದಿರೋದು ನೀವು? ಲಿಸನ್ ಟು ಯುವರ್ ಇನ್ನರ್ ಸೆಲ್ಫ್. ಆತ್ಮ ಪರಮಾತ್ಮನ್ ಜೊತೆ ಒಂದಾಗೋದು. ಸೊ ನಿಮ್ಮೊಳಗೆ ಆತ್ಮ ಇದೆ. ಸೊ ತುಂಬಾ ಜನ ತುಂಬಾ ಹೇಳ್ತಾರೆ, ಆದ್ರೆ ಟು ಬಿ ವೆರಿ ಫ್ರ್ಯಾಂಕ್, ಪ್ರತ್ಯಕ್ಷ ದೇವ್ರು ಯಾರು ಗೊತ್ತಾ? ಕಣ್ಣಿಗೆ ಕಾಣೋ ಸೂರ್ಯ, ನಾವು ಉಸಿರಾಡೋ ಗಾಳಿ. ಅದಕ್ಕೆ ಏನಾರ ರೆಸ್ಟ್ರಿಕ್ಷನ್ ಇದೆಯಾ? ಯಾರ ಬಂದು ನಿಮ್ಗೆ ಹೇಳಿದಾರಾ ಮ್ಯಾಮ್ ಸೂರ್ಯನ್ ನೋಡ್ಬಾರ್ದು ನೀವು, ಮ್ಯಾಮ್ ನೀವು ಉಸಿರಾಡ್ಬಾರ್ದು, ನೀವು ದೀಕ್ಷೆ ತಗೋಬೇಕು ಅಂತ? ನಾನ್ ಹೇಳೋದು, ನಿಮ್ಮ ಮನ್ಸಿನೊಳಗಿರೋ ಒಂದು 10 ನಿಮಿಷ ಇಲ್ಲ ಒಂದಷ್ಟು ದಿವಸ ಧ್ಯಾನ ಮಾಡಿ. ಧ್ಯಾನದಲ್ಲಿ ನಿಮಗೆ ಏನು ನಿಮ್ಮೊಳಗಿರೋ ಆತ್ಮ, ನಿಮ್ಮೊಳಗಿರೋ ದೇವರು ಹೇಗೆ ಪ್ರಚೋದನೆ ಮಾಡ್ತಾನೋ ಆ ಪ್ರಕಾರ ಹೋಗಿ ಅಂತ ನಾನ್ ಹೇಳ್ತೀನಿ. ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಆಮೇಲೆ ಇನ್ನೊಂದು ಕ್ವಶನ್ನು, ನಾನು ಹೇಳಿ. ಆ್ಯಕ್ಚುಲಿ ಖಡ್ಗಮಾಲಾ ಸ್ತೋತ್ರ ಕಲ್ತ್ಬಿಟ್ಟು ಇವಾಗ 48 ದಿನ ಪಾರಾಯಣ ಮಾಡ್ತಾ ಇದ್ದೀನಿ. ಹ್ಮ್ ಸೊ ಬಟ್ ನಾನು ಎಗ್ ತಿಂದಿದ್ದೀನಿ, ಪರವಾಗಿಲ್ಲ ಅಲ್ವಾ? ಮ್ಯಾಮ್, ಅದೇ ಇವಾಗ ಹೇಳಿದ್ರಲ್ಲ ಆತ್ಮಶುದ್ಧಿ ಸೇಮ್. ಆತ್ಮಶುದ್ಧಿ ಇಸ್ ಮೋರ್ ಇಂಪಾರ್ಟೆಂಟ್. ನಾನು ನಾನ್ ವೆಜ್ ಬಿಡಿ, ನಾನ್ ವೆಜ್ ತಿನ್ಬೇಡಿ ಅಂತ ಏನು ಹೇಳೋದಿಲ್ಲ. ಬಟ್ ಏನು ಅಂದ್ರೆ, ನೀವೊಂದು ಆ ಲೆವೆಲಿಗೆ ಎಲಿವೇಟ್ ಆದಾಗ ತಾನಾಗೆ ತಾನು ಡ್ರಾಪ್ ಆಗುತ್ತೆ. ಆಯ್ತಾ? ಯಾವಾಗ ಡ್ರಾಪ್ ಆಗುತ್ತೆ ಅಂದ್ರೆ, ನಿಮಗೆ ಈಗ ಸಿಗ್ತಾ ಇರೋ ರುಚಿಗಿಂತ ಇನ್ನೂ ಉತ್ತಮವಾದ ರುಚಿ ಸಿಗೋಕ್ ಸ್ಟಾರ್ಟ್ ಆದಾಗ. ಅದು ಆಧ್ಯಾತ್ಮದಲ್ಲಿ ಒಂದೊಂದ್ ಟೈಮ್ ಅಲ್ಲಿ ಸಿಗುತ್ತೆ. ಅವಾಗ ತಾನಾಗೆ ತಾನು ಯಾವ್ದು ನಮ್ ಜೀವನಕ್ಕೆ ಅನ್ವಯಿಸಲ್ವೋ ಅದು ತಾನಾಗೆ ತಾನು ಡ್ರಾಪ್ ಆಗುತ್ತೆ. ಇವಾಗ ನೀವು ಫೋರ್ಸಿಬಲಿ ಬಿಟ್ರೆ ಅದು ಸಪ್ರೆಷನ್ ಆಗುತ್ತೆ. ಸಪ್ರೆಷನ್ ವಿಲ್ ಲೀಡ್ ಟು ಡಿಪ್ರೆಷನ್. ಅಂಡ್ ಎನಿಥಿಂಗ್ ವಿಚ್ ಇಸ್ ಸಪ್ರೆಸ್ಡ್, ಅಲ್ಲಿ ಅಟೆನ್ಷನ್ ಜಾಸ್ತಿ ಹೋಗ್ತಾ ಇರುತ್ತೆ. ಅಲ್ಲಿ ಅಟೆನ್ಷನ್ ಜಾಸ್ತಿ ಹೋಗ್ತಾ ಇದ್ರೆ ಎನರ್ಜಿ ಫ್ಲೋ ಅಲ್ಲಾಗ್ತಾ ಇರುತ್ತೆ. ಅದೇ ಇನ್ನು ಬೇಕು ಬೇಕು ಅನ್ಸ್ತಾ ಇರುತ್ತೆ. ನಿಮ್ ಮೈಂಡ್ ಡಿವೈರ್ಟ್ ಆಗುತ್ತೆ. ನಾನು ಏನೂ ಬಿಡ್ಬೇಡಿ, ಆ ಒಂದು ಟೈಮ್ ಬಂದಾಗ ದೇವಿ ಅನುಗ್ರಹ ಮಾಡಿದ್ರೆ ತಾನಾಗೆ ತಾನು ಡ್ರಾಪ್ ಆಗುತ್ತೆ. ಆದ್ರೆ ನಿಮ್ಮ ಮನ್ಸಲ್ಲಿ ಒಂದ್ ಛಲ ಅಂತ ಇರ್ಬೇಕು, ನಾನು ಡಿವೈನಿಗೆ ಕನೆಕ್ಟ್ ಆಗ್ಬೇಕು, ನನ್ಗೆ ದಾರಿ, ದೇವ್ರನ್ನ ಪ್ರಾರ್ಥನೆ ನನ್ ಕೈ ಹಿಡ್ದು ನಡೆಸು, ನನಗ್ ಗೈಡ್ ಮಾಡು, ನನ್ನನ್ನು ಪ್ರೊಟೆಕ್ಟ್ ಮಾಡು ಅಂತ. ಅಕಾರ್ಡಿಂಗ್ಲಿ ಸಡನ್ ಆಗಿ ಏನೂ ಆಗೋದಿಲ್ಲ. ಯು ವಿಲ್ ಹ್ಯಾವ್ ಟು ಹ್ಯಾವ್ ಪೇಶನ್ಸ್. ನೆಕ್ಸ್ಟ್ ಯಾರಿಗಾರ ಏನಾರ ಕ್ವೆಶನ್ ಇದೆಯಾ?
ಮ್ಯಾಮ್ ನಮಸ್ತೆ ಮ್ಯಾಮ್. ಗೋ ಹೆಡ್ ಸರೋಜ ಅವರೇ. ಮ್ಯಾಮ್ ನಮಸ್ತೆ, ನನ್ನ ಹೆಸರು ರಮ್ಯಾ ಅಂತ. ಹೇಳಿ ಮ್ಯಾಮ್. ಮ್ಯಾಮ್, ಈಗ ಲಲಿತಾ ಸಹಸ್ರನಾಮ ಅಂದ್ರೆ ಹೇಳೋವಾಗ ಕಂಪ್ಲೀಟ್ ಆಗಿ ಫುಲ್ ರೀಡ್ ಮಾಡ್ಬೇಕಾ, ಅಥವಾ ನಾವು ಅರ್ಧ ಶ್ಲೋಕ ಅಂದ್ರೆ ಅರ್ಧ ಭಾಗ ಮಾತ್ರ ಹೇಳಿ ನಿಲ್ಲಿಸ್ಬೋದಾ? ಮ್ಯಾಮ್, ಸಂಸಾರದಲ್ಲಿ ಇರ್ಬೇಕಾದ್ರೆ ಅಡೆಚಣೆ ಆಗುತ್ತೆ, ಬಟ್ ಇಂಟೆನ್ಷನಲಿ ಐ ವುಡ್ ರೆಕಮೆಂಡ್ ಪೂರ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಆದ್ರೆ ಮಕ್ಕಳು ಬಂತು, ಇಲ್ಲ ನಿಮ್ ಅತ್ತೆ ಮಾವ ಬಂದ್ರು, ಇಲ್ಲ ಯಾರ್ದೋ ಒಂದ್ ಫೋನ್ ಬಂತು, ಇಲ್ಲ ಏನೋ ಒಂದ್ ಡೋರ್ ಹತ್ರ ಯಾರೋ ಬಂದ್ರು, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಆಯ್ತಾ? ಏನು ದೇವ್ರು ಆ ಏನು ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ ಅಂತ ಏನು ಮಾಡಿಲ್ಲ. ಸೂರ್ಯ ಬೆಳಗ್ಗೆ ಹುಟ್ಟಬೇಕಾದ್ರೆ ನಾನು ಇವ್ರಿಗೆ ಮಾತ್ರ ಸೂರ್ಯನ್ ಬೆಳಕು ಕೊಡ್ತೀನಿ, ಕಿರಣ ಕೊಡ್ತೀನಿ ಅಂತ ಹೇಳೋದಿಲ್ಲ. ಸೊ ಇಟ್ ಈಸ್ ಯೂನಿವರ್ಸಲ್. ಆದ್ರೆ ಕಲಿಬೇಕಾದ್ರೆ ಒಂದೊಂದ್ ಪ್ಯಾರಾಗ್ರಾಫ್ನೇ ಕಲೀರಿ, ಅರ್ಥ ತಿಳ್ಕೊಳ್ಳಿ. ಅರ್ಥ ತಿಳ್ಕೊಂಡ್ರೆ ಇನ್ನೂ ಒಂದು. ಆಮೇಲೆ TS ರಂಗನಾಥನ್ದು ಯೂಟ್ಯೂಬ್ ಅಲ್ಲಿ ಹಾಕೊಳ್ಳಿ. ನೀವ್ ಅಡ್ಗೆ ಮಾಡ್ಬೇಕಾರೆ, ಮನೆ ಕೆಲ್ಸ ಮಾಡ್ಬೇಕಾರೆ, ಆಫೀಸ್ ಕೆಲ್ಸ ಮಾಡ್ಬೇಕಾರೆ ಸದಾ ಹಾಕೊಂಡಿರಿ. ಆವಾಗ ತಾನಾಗೆ ತಾನು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಸ್ ಯಾರ್ಗಾರ ಮ್ಯಾಮ್, ಕ್ವೆಶನ್ ಇದೆಯಾ? ಎಸ್ ಮ್ಯಾಮ್, ಆಯ್ತು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಪ್ರಾಬ್ಲಮ್. ಸರೋಜಾ ಓಕೆ. ಅವ್ರೆ ಹೇಳಿ ಮ್ಯಾಮ್. ಸರೋಜಾ ಅವ್ರೆ, ಯು ಹ್ಯಾವ್ ಟು ಅನ್ಮ್ಯೂಟ್ ಯೋರ್ ಸೆಲ್ಫ್. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಮ್ಯಾಮ್, ತಪ್ಪು ತಿಳ್ಕೊಬೇಡಿ. ಇಲ್ಲ, ಇದು ಹೇಳಿ. ಯೂಟ್ಯೂಬ್ ಅಲ್ಲೆಲ್ಲ ಕೇಳಿಸ್ಕೊಂತಾ ಇರ್ತೀನಿ, ಹೇಳ್ಕೊತಾ ಇರ್ತೀನಿ, ಮಧ್ಯೆ ಹೇಳ್ಕೊತಾ ಇರ್ತೀನಿ. ಕಷ್ಟ ಇರೋದನ್ನ ಬಿಟ್ಬಿಡ್ತೀನಿ, ಸುಲಭ ಇರೋದನ್ನ ಹೇಳ್ಕೊತಾ ಇರ್ತೀನಿ. ಬಟ್ ನನ್ಗೆ ಕಲಿಯೋ ಆಸಕ್ತಿ ಇತ್ತು. ನಿಮ್ಮನ್ನ ನಾನು ನೋಡಿ ಜಾಯ್ನ್ ಆದೆ. ಬಟ್ ನಾನೇನ್ ಅನ್ಕೊಂಡೆ, ನೀವು ಹೇಳ್ಕೊಡ್ತೀರಾ, ಒಂದೊಂದ್ ಲೈನು ಹೇಳ್ಕೊಡ್ತೀರಾ ನಮ್ಗೆ? ಹೌದು, ಒಂದೊಂದ್ ಲೈನು ಹೇಳ್ಕೊಡ್ತೀನಿ ಮ್ಯಾಮ್. ಫುಲ್ ಮೂನ್ ಡೇ ಅಂದ್ರೆ ಪೌರ್ಣಿಮೆ ದಿವಸ ಮಾತ್ರ ಪೂರ್ತಿ ಹೇಳ್ತೀನಿ. ಥ್ಯಾಂಕ್ ಬೇರೆ ಯು. ದಿವಸ ಟ್ಯೂಸ್ಡೇ 8ರಿಂದ 8:45 ಲೈನ್ ಬೈ ಲೈನ್, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್ ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ನಂದ್ರಲ್ಲಿ ನೋಡಿ. ಈಗ 10ನೇ ಪ್ಯಾರಾಗ್ರಾಫ್ ಅಲ್ಲಿ ಇದೀವಿ. ಈಗ ನಾಳೆ ಬರೋ ಟ್ಯೂಸ್ಡೇ 10ನೇದೋ 11ನೇದಕ್ಕೋ ಹೇಳ್ತೀನಿ. ಅದಕ್ ಮುಂಚಿಂದೆಲ್ಲ ರೆಕಾರ್ಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಅದ್ರಲ್ಲಿ ಪ್ಲೀಸ್ ಕೇಳಿ. ಓಕೆ ಮ್ಯಾಮ್. ಬೇರೆ ಓಕೆ. ಯಾರಿಗಾರ ಏನಾರ ಇದೆಯಾ ಕ್ವಶನ್? ಥ್ಯಾಂಕ್ ಯು. ಹಲೋ ಮ್ಯಾಮ್. ಹೇಳಿ ಮ್ಯಾಮ್. ಸುಗುಣ ಮ್ಯಾಮ್, ಮ್ಯಾಮ್. ನಂದು ಸೇಮ್ ಅದೇ, ನಾನು ಕಲಿಬೇಕಂತಿದ್ದೀನಿ ಮ್ಯಾಮ್. ನಾನು ಹಂಗೆ ಅನ್ಕೊಂಡೆ ಹೇಳ್ಕೊಡ್ತೀರಿ ಅಂತಂದು. ಹೌದು, ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ಸ್ ಇದೆ. ನಾನು ಲಿಂಕ್ನು ಕಳ್ಸಿದೀನಿ, ನಂದು ಯೂಟ್ಯೂಬ್ ಚಾನಲ್ದು ರೆಕಾರ್ಡಿಂಗ್ಸ್ ನ. ಪ್ಲೀಸ್ ಅಲ್ಲಿ ಹೋಗಿ ಮಿಸ್ ಆಗಿರೋ ಕ್ಲಾಸ್ಗಳನ್ನ ನೋಡಿ. ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿದೆ ಕ್ಲಾಸ್. ಸೊ 10 ಪ್ಯಾರಾಗ್ರಾಫ್ ಏನೋ ಆಗಿದೆ. ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗಾರ ಏನಾರ ಕ್ವೆಶನ್ ಇದೆಯಾ? ಆಲ್ ರೈಟ್, ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಆದ್ರೆ ಇವತ್ತು ಗ್ರಾಟಿಟ್ಯೂಡ್ ಪ್ರೇಯರ್ ಮಾಡಕ್ ಆಗ್ಲಿಲ್ಲ, ಟೈಮ್ ಆಗೋಗಿದೆ. ಬಟ್ ನೆಕ್ಸ್ಟ್ ಟ್ಯೂಸ್ಡೇ ಎಲ್ಲರನ್ನೂ ಕನ್ನಡ ಅಂಡ್ ಇಂಗ್ಲಿಷ್ ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಔಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. ದೇವ್ರು ನಿಮಗ್ ಒಳ್ಳೇದ್ ಮಾಡ್ಲಿ. Happy Purnime to all of you, to you and your family. The only thing what you can do is I'll also share my link. ನಂದು ಗ್ರೂಪ್ ದ ಲಿಂಕ್ ಕಳಿಸ್ತೀನಿ, ಮತ್ತೆ ಬುಕ್ ಇನ್ ಡೀಟೇಲ್ಸ್ ಕಳಿಸ್ತೀನಿ. ಯಾರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗೋದಕ್ ಆಗೋದಿಲ್ವೋ ಅಂತವ್ರು ಮಾತ್ರ ಬುಕ್ ನ ಪರ್ಚೇಸ್ ಮಾಡಬಹುದು. ನೀವು ಹೋಗಕ್ಕಾದ್ರೆ ಖಂಡಿತ ನೀವೇ ಹೋಗಿ ತಗೊಳ್ಳಿ. ಅದಿನ್ನೂ ಕಮ್ಮಿ ಆಗುತ್ತೆ, ಯಾಕಂದ್ರೆ ಕೊರಿಯರ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್, ಅದು ಇದು ಏನು ಇರೋದಿಲ್ಲ. ದೇವಿ ಖಡ್ಗಮಾಲಾ ಸ್ತೋತ್ರ ಕಲಿತಿದ್ದೀನಿ ಮ್ಯಾಮ್. ಹೌ ಮೆನಿ ಲೈನ್ಸ್ ಪ್ರತಿದಿನ ಕಲಿಬೇಕು ಮ್ಯಾಮ್? ನನ್ನನ್ನ ಕೇಳಿದ್ರೆ ನಿಮಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕಲೀರಿ. ನೀರ್ನ ಎಷ್ಟು ದಾಹ ಆದಾಗ ಒಬ್ರು 1 ಲೋಟ ಕುಡಿತಾರೆ, ಇನ್ನೊಬ್ರು ಅರ್ಧ ಲೋಟ ಕುಡಿತಾರೆ, ಇನ್ನೊಬ್ರು 2 ಲೋಟ ನೀರ್ನ ಕುಡಿತಾರೆ. ನಿಮಗೆ ಎಷ್ಟು ದಾಹ ಆಗಿದೆ ಅದ್ ನನಗ್ ಗೊತ್ತಿಲ್ಲ. ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ದಿನ ಕಲೀರಿ. ಕಲಿಯೋದೊಂದೇ ಅಲ್ಲ, ಅದನ್ನ ಮನನ ಕೂಡ ಮಾಡ್ಕೋಬೇಕು. ನಿಮ್ಮ ಲೈಫ್ ಅಲ್ಲಿ ಆಚರಣೆ ಮಾಡೋದ್ ಮೋರ್ ಇಂಪಾರ್ಟೆಂಟ್. ಲಲಿತಾ ಸಹಸ್ರನಾಮನೇ ಆಗ್ಲಿ, ಪ್ರತಿಯೊಂದನು ಆಚರಣೆ ಮಾಡೋದ್ ಮೋರ್ ಇಂಪಾರ್ಟೆಂಟ್. ಆಲ್ ರೈಟ್, ಯೂಟ್ಯೂಬ್ ಎಲ್ಲ ಡೀಟೇಲ್ಸು
ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಮ್ಯಾಮ್, ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಇದೆ. ಮತ್ತೆ ಪುನಃ ಕಳಿಸ್ತೀನಿ ಇನ್ನೊಂದ್ಸತಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್. ಸಿ ಯು ಆಲ್ ಆನ್ ಟ್ಯೂಸ್ಡೇ. ಕನ್ನಡದಲ್ಲಿ ಟ್ಯೂಸ್ಡೇ ಹೇಳ್ಕೊಡ್ತೀನಿ. ಫ್ರೈಡೇಸ್ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೆಡಿಟೇಷನ್ ಕ್ಲಾಸ್ ಇಂಗ್ಲಿಷ್ ಅಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಥರ್ಸ್ಡೇಸ್ ನಾನು ಬುಕ್ ಆರ್ಡರ್ ಮಾಡೋದು ಡೀಟೇಲ್ಸ್ ಕಳಿಸ್ತೀನಿ ಮ್ಯಾಮ್. ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ. ಸ್ಕ್ರೀನ್ ಶಾಟ್ ಜೊತೆ ನಿಮ್ ಫುಲ್ ಅಡ್ರೆಸ್ ಕಳಿಸಿ. ಅದ್ರ ಜೊತೆಗೆ ಒಂದು 15-20 ದಿವಸ ಅಂತೂ ಆಗುತ್ತೆ. ಯಾಕಂದ್ರೆ ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ನನ್ ಡ್ರೈವರ್ ಫ್ರೀ ಇರ್ಬೇಕು, ಹೋಗಿ ತರೋರ್ ಬೇಕು. ಸೊ ಆತರ. ಓಕೆ, ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಬಾಯ್.